ನಿಮ್ಮ ಅಪ್ಪನ ಕನಸು ಅಮ್ಮನ ತ್ಯಾಗ ನೀವೇನಾಗಬೇಕು ಅನ್ನೋದಕ್ಕೆ ನಾಳೆ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಉತ್ತರ ಇರುತ್ತೆ. ನಾನೆಲ್ಲರಿಗೂ ಇರೋದಿಷ್ಟೇ, ಧೈರ್ಯವಾಗಿ ಹೋಗಿ ಕಷ್ಟಪಟ್ಟು ಓದಿರ್ತೀರ. ನಿದ್ದೆ ಕೆಟ್ಟ ರಾತ್ರಿಗಳು, ಊಟ ಬಿಟ್ಟಿದ್ದು, ಕಣ್ಣು ಮಂಜಾಗುವಷ್ಟು ಓದಿದ್ದು, ಮಧ್ಯರಾತ್ರಿವರೆಗೂ ಮುಂಜಾನೆವರೆಗೂ ಓದಿದ್ದು, ಇದೆಲ್ಲ ವೇಸ್ಟ್ ಆಗಲ್ಲ. ಪೇಪರ್ ನೋಡಿದ ತಕ್ಷಣ ಪ್ಯಾನಿಕ್ ಆಗಬೇಡಿ, ಭಯ ಆಗಬೇಡಿ, ಇನ್ವಿಜಿಲೇಟರ್ ಏನೋ ಅಂದರು ಅಂತ ಫೀಲ್ ಆಗಬೇಡಿ. ನಿಮ್ಮಪ್ಪ ನಿನಗೋಸ್ಕರ ಆಚೆ ಬಿಸಿಲಲ್ಲಿ ಕಾಯ್ತಿರ್ತಾರೆ, ನನ್ನ ಮಗ ಮಗಳು ರ್ಯಾಂಕ್ ತೊಗೊಂಡು ಆಚೆ ಬರ್ತಾರೆ ಅಂತ. ಅವ್ರ ಕನಸನ್ನ ನುಚ್ಚುನೂರು ಮಾಡಬೇಡಿ. ಮನೆಯಲ್ಲಿ ಅಮ್ಮ ಸಂಜೆ ನನ್ನ ಮಗ ಮಗಳು ಬಂದು ಅಮ್ಮ ರ್ಯಾಂಕ್ ಬರುತ್ತೆ ಅಂತ ಹೇಳೋ ಮಾತು ಕೇಳಬೇಕು ಅಂತ ವೆಯ್ಟ್ ಮಾಡ್ತಿರ್ತಾರೆ. ಅವ್ರ ಕಣ್ಣಲ್ಲಿ ಕಣ್ಣೀರು ತರಿಸ್ಬೇಡಿ. ನಿಮ್ಮ ತಂದೆ ತಾಯಿ ಕಷ್ಟನ ರೆಸ್ಪೆಕ್ಟ್ ಮಾಡಿ. ಈ 17-18 ವರ್ಷ ಅವ್ರು ಪಟ್ಟಿರೋ ಕಷ್ಟದಿಂದ ನೀವು ಬೆಳೆದಿರ್ತೀರ. ನಾನೆಲ್ರಿಗೂ ಹೇಳೋದಿಷ್ಟೇ, ಯಾವುದೂ ಇಂಪಾಸಿಬಲ್ ಅಲ್ಲ. ವಿಲ್ ಪವರ್, ಈ ಪ್ರಪಂಚದಲ್ಲಿ ವಿಲ್ ಪವರ್ ಇದ್ದರೆ ನಿಮ್ಮನ್ನು ಯಾರೂ ಸೋಲ್ಸೋಕ್ಕಾಗಲ್ಲ. ಧೈರ್ಯವಾಗಿರಿ ಮೈ ಡಿಯರ್ಸ್, ಯಾವುದಕ್ಕೂ ಅಂಜಕ್ಕೆ ಹೋಗ್ಬೇಡಿ, ಕೂಲಾಗಿರಿ. ಮೊಬೈಲ್ ಮುಟ್ಟಕ್ಕೆ ಹೋಗ್ಬೇಡಿ, ಎಕ್ಸಾಮ್ಗಿಂತ ಮುಂಚೆ ಟಿ ವಿ ನೋಡೋಕ್ಕೆ ಹೋಗ್ಬೇಡಿ, ಹೋಗಿ ಆರಾಮಾಗಿ ಬರೆದು ಆಚೆ ಬನ್ನಿ. ಲೈಫಲ್ಲಿ ಏನೂ ತಲೆಗೆಡ್ಸ್ಕೊಬೇಡಿ. ನೀವು ಡಾಕ್ಟ್ರು, ಇಂಜಿನಿಯರು, ವೆಟರ್ನರಿ ನೀವು ಅಂದ್ಕೊಂಡಿದ್ದಾಗುತ್ತೆ. ಕ್ವಶನ್ ಪೇಪರ್ ಮುಂದೆ ಭಯ ಬೀಳ್ಬೇಡಿ. ನಿಮ್ಮ ಕಷ್ಟ ಗೆಲ್ಲಬೇಕು. ನಾನು ಭಾಳ ಸಲ ಹೇಳ್ತಿರ್ತೀನಿ, ಕೋಳಿ ಮೊಟ್ಟೆ ಆಚೆಯಿಂದ ಹೊಡೆದ್ರೆ ಆಮ್ಲೆಟ್ ಆಗುತ್ತೆ, ಅದೇ ಮೊಟ್ಟೆ ಒಳಗಡೆಯಿಂದ ಹೊಡೆದ್ರೆ ಮರಿ ಆಚೆ ಬರುತ್ತೆ. ನಿಮ್ಗೆ ಅನಿಸಿದ್ರೆ ಗ್ಯಾರಂಟಿ ನೀವು ಟಾಪರ್ಸ್ ಆಗ್ತೀರ. ಎದ್ರಕ್ಕೆ ಹೋಗ್ಬೇಡಿ. ನಿಮ್ಮ ತಂದೆ 18 ವರ್ಷ ಎಷ್ಟು ಕಷ್ಟಪಟ್ಟರು, ಕೂಲಿ ಮಾಡಿದ್ರು, ದುಡಿದ್ರು, ಸಾಲ ಮಾಡಿದ್ರು, ಗೋಲ್ಡನ್ನು ಮುತ್ತೂಟಲ್ಲೋ ಮಣ್ಣಪರಮ್ಮಲ್ಲಿಟ್ಟು ಆ ದುಡ್ಡು ತೊಗೊಂಬಂದು ನಿನ್ನ ಫೀಸ್ ಕಟ್ಟಿದ್ರು. ಇಷ್ಟೆಲ್ಲ ಸ್ಟ್ರಗಲ್ ಇದೆ. ನಿಮ್ಮ ಅಪ್ಪನ ಸೋಲ್ಸ್ಬೇಡ ಭಯ ಬಿದ್ದು, ಅಮ್ಮನ ಸೋಲ್ಸ್ಬೇಡ ಭಯ ಬಿದ್ದು. ಧೈರ್ಯವಾಗಿರು, ನೀನು ಗೆದ್ದೇ ಗೆಲ್ತೀಯ. ಬ್ಯಾಕ್ಗ್ರೌಂಡ್ ಇಲ್ದಿರೋ ನಮ್ಮಂಥ ಹುಡುಗರೇ MLA ಆಗಿದ್ದೀವಿ, ಕಷ್ಟಪಟ್ಟು ಓದ್ತಿರೋದು. ನೀನು ಡಾಕ್ಟ್ರು, ಇಂಜಿನಿಯರ್ ಆಗಲ್ವಾ? ಆತ್ಯ ಮಗ, ತಲೆಗೆಡ್ಸ್ಕೊಬೇಡ. ಕಾಯ್ತಿರ್ತೀನಿ, ನೋಡೋಣ. ಒಳ್ಳೆ ಚೆನ್ನಾಗಿ ಎಕ್ಸಾಮ್ ಬರೆದು ಆಚೆ ಬಾ. ಆಲ್ ದಿ ಬೆಸ್ಟ್.